ಇವು ಸೈಡ್ ಬ್ರಾಂಚ್ ಗಳೇನಿದಾವೆ ಇದು ದಪ್ಪ ಆಗ್ತದೆ, ಇದು ತಿನ್ಲಿಕ್ಕೆ ಬರ್ತದೆ. ಇದು ಪೂರ್ಣನು ಹಣ್ಣೆಯ ಒಂದು 50ರಿಂದ 80 ಹಣ್ಣು ಸಿಗ್ತದೆ ಇದರಲ್ಲಿ. ಯಾವ್ದು ಸೈಡ್ ಅಲ್ಲಿ ಸೆಂಟ್ರಲ್ ಹಣ್ಣೆ ಇರ್ತದೆ. ಇದು ಮಲೇಷಿಯನ್ ಲಾಂಗ್ ಪೈನಾಪಲ್. ಇದು ಇನ್ನು ಹೀಗೆ ಹೈಟ್ ಹೋಗ್ತದೆ. ಇದು ಒಂದಿಷ್ಟು ಹೈಟ್ ಬರ್ತದೆ. ಇದು 2 ಫೂಟ್ ವರೆಗೂ ಬರ್ತದೆ. ಇದು ಕೂಡ ತಿನ್ಲಿಕ್ಕೆ ತುಂಬಾ ಸ್ವೀಟ್ ಇದೆ. ಎಲ್ಲ ಪೈನಾಪಲ್ ಎಲೆಗಳು ಹೀಗಿದ್ರೆ ಅನಾನಸ್ ಮುಟೇಶನ್ ಎಲೆ ಕೆಳಮುಖ ಹೋಗ್ತದೆ. ಹೌದಲ್ಲ ಸರ್, ತುಂಬಾ ವಿಶೇಷ, ನೋಡ್ಲಿಕ್ಕೆ ಬಹಳ ಚಂದ. ಶೋ ಗಿಡ ಆಗಿನೂ ಇಡಬಹುದು. ಇದನ್ನು ತೋಳೆ ತರ, ಹಲಸಿನ ತೋಳೆ ತರನೇ ತೆಗೆದು ತಿನ್ನುವಂಥದ್ದು. ತುಂಬಾ ಸ್ವೀಟ್ ಇರುವಂಥದ್ದು, ತುಂಬಾ ಜ್ಯೂಸಿ ಆಗಿರುವಂಥದ್ದು ಹ್ಯಾಂಡ್ಫುಲ್ ಪೈನಾಪಲ್. ನಾನು ನೀವು ಹಿಂದಿನ ಸರಿ ಬಂದವಾಗ ಒಂದಷ್ಟು ವೆರೈಟಿಯ ಪೈನಾಪಲ್ ಕಲೆಕ್ಷನ್ ನನ್ನ ಹತ್ರ ಇದ್ದಿತ್ತು. ಕೆಲವ್ದು ಯಾವ್ದು ಹಣ್ಣಿದೆ ಅದ್ರದ್ದು ನಾನು ವಿವರಣೆ ಕೊಟ್ಟಿದ್ದೆ. ಈಗ ನನ್ನ ಹತ್ರ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 100 ವೆರೈಟಿಗೆ ಮೀರಿ ಕಲೆಕ್ಷನ್ ಮಾಡಿದ್ದೀನಿ. 100ಕ್ಕಿಂತಲೂ ಜಾಸ್ತಿ. ಹೌದು. ಅದರಲ್ಲಿ ಈಗ ಒಂದು 5-6 ದಿವಸದ ಹಿಂದುವರೆಗೆ ಒಂದೇ ಸರಿ 10 ವೆರೈಟಿ 9 ವೆರೈಟಿ ಆಗಿತ್ತು. ಅದ್ರಲ್ಲಿ ಒಂದು ಹಣ್ಣಾಯ್ತು. ಇನ್ನು ಉಳಿದಿದ್ದೆಲ್ಲ ಇನ್ನು ಹಣ್ಣಾಗಿಲ್ಲ, ಬೆಳೆಯುವ ಹಂತದಲ್ಲಿದ್ದಾವೆ. ಅದರಲ್ಲಿ ಹಿಂಗೆ ಒಂದೊಂದೇ ತೋರಿಸ್ತೀನಿ. ಇದು ಮ್ಯಾಂಗೋ ಪೈನಾಪಲ್ ಅಂತ ಹೇಳ್ಕೊಂಡು ಒಂದು ವೆರೈಟಿ. ಇದು ಮ್ಯಾಂಗೋ ಪೈನಾಪಲ್ ಅಂತ ಹೇಳ್ಕೊಂಡು ಇದು ಕೂಡ ಹೊಸ ವೆರೈಟಿ. ಇದು ಅಂದ್ರೆ ಟೇಸ್ಟ್ ಮ್ಯಾಂಗೋ ಟೇಸ್ಟ್ ಇರುತ್ತಾ? ಹೌದು. ಡಿಫ್ರೆಂಟ್ ಆಗಿದೆ ಒಂಥರ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ವೆರೈಟಿನೇ. ಪೈನಾಪಲ್ ಸ್ವಲ್ಪ ಡಿಫ್ರೆಂಟ್ ವೆರೈಟಿಗಳೇ ನಮ್ಮ ಹತ್ರ ಸ್ವಲ್ಪ ಇರೋದು. ದೇಶಿ ವೆರೈಟಿನೂ ಇದಾವೆ, ವಿದೇಶಿ ವೆರೈಟಿನಲ್ಲೂ ತುಂಬಾ ವೆರೈಟಿ ಇದಾವೆ. ಇದು ರೆಡ್ ಡ್ರ್ಯಾಗನ್ ಅನ್ನುವ ವೆರೈಟಿ. ಕಲರ್ಫುಲ್. ಇದು ಎಲೆನಲ್ಲಿ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ ಇರ್ತದೆ, ಜೊತೆಗೆ ಮುಳ್ಳು ಇದಾವೆ. ಮುಳ್ಳು ಇರ್ತದೆ. ಇದರಲ್ಲಿ ನಿಮಗೆ ಎಲೆಗಳಲ್ಲಿ ಗೊತ್ತಾಗ್ತದೆ. ಇವೆಲ್ಲ ಹಣ್ಣುಗಳು ಮಾತ್ರ 2 kg 3 kgಕ್ಕಿಂತ ಜಾಸ್ತಿ ಬರುವಂತದ್ದು ಇದ್ಯಾವುದು ಅಲ್ಲ ನಾನು ತೋರಿಸಿರೋದು. ಇದು ಬರ್ತದೆ, ಮ್ಯಾಂಗೋದಲ್ಲಿ ಬರ್ತದೆ. ಇದು ಕಮ್ಮಿ ಬರ್ತದೆ. ಹೌದು. ಇದು ಸ್ವಲ್ಪ ಡಿಫ್ರೆನ್ಸ್. ನಿಮ್ಗೆ ಫ್ರೂಟ್ಸ್ ಗಳು ಒಂದೇ ತರ ಕಾಣ್ತದೆ, ಬಟ್ ಗಿಡದ ಎಲೆಗಳಲ್ಲಿ ಗೊತ್ತಾಗ್ತದೆ ವೆರೈಟಿಗಳು ಬೇರೆ ಅನ್ನೋದು. ಫ್ರೂಟ್ಸ್ ಅಲ್ಲಿ ಗೊತ್ತಾಗಲ್ಲ. ಫ್ರೂಟ್ಸ್ ಅಲ್ಲಿ ಸೈಜ್ ಅಲ್ಲಿ ಗೊತ್ತಾಗ್ತದೆ, ಬಿಟ್ಟರೆ ಬೇರೆ ಗೊತ್ತಾಗಲ್ಲ. ಅಂದ್ರೆ ಇದು ಬೇರೆನಾ? ಇದು ರೆಡ್ ಡ್ರ್ಯಾಗನ್ ಹೇಳಿದ್ನಲ್ಲ, ಇದು ರೆಡ್ ಡ್ರ್ಯಾಗನ್ ಅಂತ ಹೇಳ್ಕೊಂಡು ವೆರೈಟಿ. ಇದು ರೆಡ್ ಡ್ರ್ಯಾಗನ್ ಅಂತ. ಇದರ ಲೀಫ್ ಅಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ಚೇಂಜಸ್ ಕಾಣುತ್ತೆ. ಅದು ಹಸಿರಾಗಿದೆ, ಇದು ಸ್ವಲ್ಪ ಕೆಂಪು ಜಾಸ್ತಿ ಇದೆ. ಮತ್ತೆ ಇದರಲ್ಲಿ ಈ ಎಲೆನಲ್ಲಿ ಗೊತ್ತಾಗ್ತದೆ, ಈ ಎಲೆನಲ್ಲೂ ಗೊತ್ತಾಗ್ತದೆ. ಡಿಫ್ರೆನ್ಸ್ ಇರ್ತದೆ ಇದರಲ್ಲೂ ಗೊತ್ತಾಗ್ತದೆ. ಮತ್ತೆ ಹಣ್ಣಿನ ಸೈಜ್ ಅಲ್ಲಿ ಗೊತ್ತಾಗ್ತದೆ. ಇದು ಪಿಂಕ್ ಪ್ಯಾಂಥರ್ ಅನ್ನುವ ವೆರೈಟಿ. ಇದು ಪಿಂಕ್ ಪ್ಯಾಂಥರ್ ಅಂತ ಹೇಳುವ ವೆರೈಟಿ. ಇದು ಕೂಡ ಅಷ್ಟೇ, ಲೀಫ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮತ್ತೆ ಈ ವೆರಿಗೇಷನ್ ಅಲ್ಲಿ ಡಿಫ್ರೆನ್ಸ್ ಇರುವಂತದ್ದು. ತುಂಬಾ ಎಲ್ಲದಕ್ಕಿಂತಲೂ ಇದು ತುಂಬಾ ಚೆನ್ನಾಗಿದೆ ಸರ್, ಪಿಂಕ್ ಪ್ಯಾಂಥರ್. ಇದು ಪ್ರತಿಯೊಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಾರ್ಮಲ್ ಆಗಿ ನಾವು ಪೈನಾಪಲ್ ಮಾಡೋರಿಗೆ ಗೊತ್ತಾಗ್ತದೆ ವ್ಯತ್ಯಾಸ ಇದ್ರೆ. ಇಲ್ಲಾಂದ್ರೆ ಈ ಫ್ರೂಟ್ಸಿನ ಕಲರ್ ಅಲ್ಲಿ ಗೊತ್ತಾಗಲ್ಲ. ಆಲ್ಮೋಸ್ಟ್ ಒಂದೇ ತರ ಕಾಣೋದ್ರಿಂದ ಗೊತ್ತಾಗಲ್ಲ. ಸೂಪರ್ ಸರ್. ಇಲ್ಲಿ ನೋಡಕ್ಕೆ 3 ಒಂದೇ ತರ ಕಾಣ್ತವೆ ಕಾಯಿಗಳು. ಹೌದು. ಅದ್ರ ಎಲೆ, ಅದರ ಆಕಾರ ಡಿಫ್ರೆನ್ಸ್. ಹೌದು, ಅದರಲ್ಲಿ ಗೊತ್ತಾಗೋದು. ಟೇಸ್ಟ್ ಅಲ್ಲೂ ಚೇಂಜಸ್ ಇರುತ್ತೆ ಸರ್. ಟೇಸ್ಟ್ ಅಲ್ಲೂ ಸ್ವಲ್ಪ ಬದಲಾವಣೆ ಇರ್ತದೆ ಇದರಲ್ಲಿ. ಇನ್ನೊಂದು ಇದ್ದಿತ್ತು, ಫುಲ್ ಒಳಗಡೆಯಿಂದ ಆಯಿಲ್ ರೆಡ್ ಕಾಣ್ತಾ ಇದ್ದಿತ್ತು, ಅದು ಹಣ್ಣಾಗಿ ಮುಗ್ದಿದೆ. ಸಿಯಾಮ್ ರೂಬಿ ಅಂತ ಹೇಳಿ. ಇದು ನಿಮ್ಗೆ ತುಂಬಾ ರೆಡ್ ಕಲರ್ ಇದ್ರು ಫ್ರೂಟ್ಸ್. ಇದು ಮೊನ್ನೆ ಹಣ್ಣಾಯ್ತು, ಇದು ಮುಗ್ದಿದೆ. ಇದು ಸಾಧಾರಣ ಮಟ್ಟಿಗೆ ನಾನು ವಿಡಿಯೋ ಹಿಂದೆ ಮಾಡಿದ್ವಿ ಎಲ್ಲ ಹೌದು. ಇದು ನಮ್ಗೆ ಮೆಡುಸಾ ಪೈನಾಪಲ್ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತಿರುವಂತ ವೆರೈಟಿ. ಇದು ಇತ್ತೀಚೆಗೆ ಬಂದು ಒಂದು 10 ವರ್ಷ ಆಯ್ತು ಇದು ನಮ್ಮ ದೇಶಕ್ಕೆ ಬಂದು. ಮೆಡುಸಾ ಇದರಲ್ಲಿ ಇದು ಜಂಬೋ ಮೆಡುಸಾ ಅಂತ ಹೇಳಿ. ಇದು ಅದೇನು ನಮ್ ನಾರ್ಮಲ್ ಮೆಡುಸಾ ಬರ್ತಿತ್ತು, ಅದಕ್ಕಿಂತ ತುಂಬಾ ದೊಡ್ಡದಾಗಿ ಬರುವಂತ ಮೆಡುಸಾ ಪೈನಾಪಲ್. ಈ ಸೈಡ್ ಅಲ್ಲಿ ಏನೋ ಇವು ಸೈಡ್ ಬ್ರಾಂಚ್ ಗಳೇನಿದಾವೆ, ಇದು ದಪ್ಪ ಆಗ್ತದೆ, ಇದು ತಿನ್ಲಿಕ್ಕೆ ಬರ್ತದೆ. ಇದು ಪೂರ್ಣನು ಹಣ್ಣೆಯ ಒಂದು 50ರಿಂದ 80 ಹಣ್ಣು ಸಿಗ್ತದೆ ಇದರಲ್ಲಿ. ಯಾವ್ದು ಸೈಡ್ ಅಲ್ಲಿ ಸೆಂಟ್ರಲ್ ಹಣ್ಣೆ ಇರ್ತದೆ. ಇದು ಒಂಥರ ವಿಶೇಷ ಸರ್. ಇದು ಸೆಂಟ್ರಲ್ ಹಣ್ಣೆ ಇರ್ತದೆ. ಸೂಪರ್ ಸರ್. ಜಂಬೋ ಮೆಡುಸಾ ಪೈನಾಪಲ್ ಅಂತ ನೋಡಕ್ಕೂ ತುಂಬಾ ಸುಂದರವಾಗೈತೆ. ಹೌದು. ಟೇಸ್ಟ್ ಎಲ್ಲ ಯಾವ ತರ ಸರ್? ಟೇಸ್ಟ್ ಇದು ತೀರಾ ಸ್ವೀಟ್ ಇಲ್ಲ, ಚೆನ್ನಾಗಿದೆ ತಿನ್ಲಿಕ್ಕೆ. ತುಂಬಾ ಇದು ಸ್ವೀಟ್ ಬರಲ್ಲ, ಮೀಡಿಯಂ ಸ್ವೀಟ್ ಬರುತ್ತೆ. ಇದು ಹುಳಿ ಇರುತ್ತೆ. ಹೌದು, ಹುಳಿ. ತುಂಬಾ ಚೆನ್ನಾಗಿದೆ ಸರ್. ಇದು ಲಾಂಗ್ ಪೈನಾಪಲ್ 2 ಫೂಟ್ ವರೆಗೆ ಎತ್ತರ ಬರ್ತದೆ. ಇದು 2 ಅಡಿ ಬರ್ತದೆ. ಆದ್ರೆ ಇದರಲ್ಲಿ 2 ವೆರೈಟಿ ಇದೆ. ನಮ್ಮ ಕೇರಳದ ಒಂದು ವೆರೈಟಿ ಇದೆ, ಕೂತ್ನಿ ಲಾಂಗ್ ಪೈನಾಪಲ್ ಅಂತ ಹೇಳಿ. ಇನ್ನೊಂದು ಮಲೇಷಿಯನ್ ಲಾಂಗ್ ಪೈನಾಪಲ್ ಅಂತ ಹೇಳಿ. ಇದು ಕೂತನಿ ಅಲ್ಲ, ಇದು ಮಲೇಷಿಯನ್ ಲಾಂಗ್ ಪೈನಾಪಲ್. ಇದು ಇನ್ನು ಹೀಗೆ ಹೈಟ್ ಹೋಗ್ತದೆ. ಇದು ಒಂದಿಷ್ಟು ಹೈಟ್ ಬರ್ತದೆ. ಇದು 2 ಫೂಟ್ ವರೆಗೂ ಬರ್ತದೆ. ಇದು ಕೂಡ ತಿನ್ಲಿಕ್ಕೆ ತುಂಬಾ ಸ್ವೀಟ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಕ್ಕೆ ಅಟ್ರಾಕ್ಷನ್. ಹೌದು.
ಇದು ಯಾವ್ದ್ರಲ್ಲೂ ಹಣ್ಣುಗಳಿಲ್ಲ. ಹ್ಮ್ ಇದು ರೆಡ್, ಇದು ತೈವಾನ್ ಟೈಗರ್. ಇದು ತೈವಾನ್ ಟೈಗರ್. ತೈವಾನ್ ಟೈಗರ್ ಇದು. ಹ್ಮ್ 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 ಇದು ಹ್ಯಾಂಡ್ ಪೂಲ್ ಅಂತ ಹೇಳ್ಕೊಂಡು ಅದರಲ್ಲಿ ತುಂಬಾ ವೆರೈಟಿಗಳಿದಾವೆ. ಹ್ಮ್ ಹ್ಮ್ ಇದು ಒಂದು 5 ವೆರೈಟಿ ಇದೆ. ನನ್ನ ಹತ್ರ ಒಂದು 3 ವೆರೈಟಿ ಇದೆ. ಹ್ಮ್ ಅದರಲ್ಲೇ ಒಂದು ವೆರೈಟಿ ಹ್ಯಾಂಡ್ ಫುಲ್ ಅಂದ್ರೆ ಒಂದೊಂದೇ ತೊಳೆ ತಕ್ಕೊಂಡು ತಿನ್ನೋದು. ಹೌದು ಹೌದು, ತೊಳೆ ಅದರಲ್ಲಿ ಒಂದು ವೆರೈಟಿ ಅಲ್ಲಿ ಕಾಯಿ ಇದೆ. ಹ್ಮ್ ಹ್ಮ್ ಇದು ಅನಾನಸ್ ಮ್ಯುಟೇಷನ್ ಅಂತ ಹೇಳ್ಕೊಂಡು ಒಂದು ಹೊಸ ವೆರೈಟಿ. ಇದು ಅನಾನಸ್ ಮುಟೇಶನ್ ಅಂತ ಹೇಳಿ ನನಗೂ ಇದು ಫಸ್ಟ್ ಫ್ರೂಟ್ ಆಗಿರುವಂತದ್ದು. ಅಲ್ಲ ಸ್ಪೆಷಲ್ ಆಗಿದೆಲ್ಲ ಸರ್. ಎಲೆಗಳು ಕೆಳಮುಖ ಹೋಗ್ತದೆ. ಎಲ್ಲ ಪೈನಾಪಲ್ ಎಲೆಗಳು ಹೀಗಿದ್ರೆ ಅನಾನಸ್ ಮುಟೇಶನ್ ಎಲೆ ಕೆಳಮುಖ ಹೋಗ್ತದೆ. ಹೌದಲ್ಲ ಸರ್, ತುಂಬಾ ವಿಶೇಷ, ನೋಡ್ಲಿಕ್ಕೆ ಬಹಳ ಚಂದ. ಶೋ ಗಿಡ ಆಗಿನೂ ಇಡ್ಬೋದು ಇದನ್ನ. ಹೌದು ಹೌದು, ಸೂಪರ್ ಸರ್. ಎಲ್ಲ ಎಲೆಗಳು ನೋಡ್ರಿ ಮೇಲ್ಗಡೆ ಇದಾವೆ, ಇದರದ್ದು ಮಾತ್ರ ಕೆಳಗಡೆ ಇದಾವೆ. ಇದು ಸೇಮ್ ಸರ್? ಇದು ಅದರಲ್ಲೇ ಒಂದು ಬೇರೆ ವೆರೈಟಿ, ಬೇರೆ ಅನಾನಸ್ ಮುಟೇಶನ್ ಅಲ್ಲೇ ಬೇರೆ ವೆರೈಟಿ. ಇದು ಬನಾನಾ. ಇದು ಸ್ವಲ್ಪ ಬನಾನಾ ಪೈನಾಪಲ್. ಮುಳ್ಳು ಭಯಂಕರ ತುಂಬಾ ಸ್ಟ್ರಾಂಗ್ ಇದೆ. ಇದು ಮುಳ್ಳು ಸ್ಟ್ರಾಂಗ್ ಇರ್ತದೆ. ಇದು ಹುಕ್ ಟೈಪ್ ಇರ್ತದೆ ಇದ್ರ ಮುಳ್ಳುಗಳು. ಹುಕ್ ಟೈಪ್ ಇರುತ್ತೆ. ಅದ್ರ ಕಾಯಿ ಎಲ್ಲ ದೊಡ್ಡದು ಬರುತ್ತಾ? ಇದ್ರದ್ದು ಚಿಕ್ಕ ಚಿಕ್ಕ ಹಣ್ಣುಗಳು ಬಂಚಲ್ಲಿ ಬರುತ್ತೆ, ಚಿಕ್ಕ ಚಿಕ್ಕ ಹಣ್ಣುಗಳು ಬರುತ್ತೆ. ಇದು ನನಗೆ ಇದುವರೆಗೆ ಆಗಿಲ್ಲ, ಇದು ಫಸ್ಟ್ ಟೈಮ್, ಇನ್ನಾಗ್ಬೇಕಷ್ಟೇ. ಇದು ನಾನು ಹ್ಯಾಂಡ್ ಪೂಲ್ ಹೇಳಿದ್ನಲ್ಲ, ಹ್ಯಾಂಡ್ ಪೂಲ್ ಪೈನಾಪಲ್ ಅಲ್ಲೇ ವೆರೈಟಿಗಳಿದಾವೆ ಅಂತ ಹೇಳಿ. ಇದು ಒಂದು ಹ್ಯಾಂಡ್ ಪೂಲ್ ಪೈನಾಪಲ್ಲಿನ ವೆರೈಟಿ. ಅಂದ್ರೆ ಒಂದೊಂದೇ ತೊಳೆ ತೆಗೆದು ತಿನ್ನೋದು. ಹೌದು ಹೌದು, ತೊಳೆ ತರ, ಹಲಸಿನ ತೊಳೆ ತರನೇ ತೆಗೆದು ತಿನ್ನುವಂಥದ್ದು. ತುಂಬಾ ಸ್ವೀಟ್ ಇರುವಂಥದ್ದು, ತುಂಬಾ ಜ್ಯೂಸಿ ಆಗಿರುವಂಥದ್ದು ಹ್ಯಾಂಡ್ ಪೂಲ್ ಪೈನಾಪಲ್. ತುಂಬಾ ಚೆನ್ನಾಗಿದೆ ಸರ್. ಇದು ನಾನು ಇದುವರೆಗೆ ನಿಮ್ಗೆ ಹಣ್ಣಾಗಿರುವಂಥ ಪೈನಾಪಲ್ಗಳನ್ನು ತೋರಿಸಿದ್ದೆ. ಹೌದು. ಮತ್ತೆ ಒಂದಷ್ಟು ವೆರೈಟಿಗಳನ್ನು 1-2 ವರ್ಷದಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಈಗ ಹಾಗೇನೆ ಚಿಕ್ಕ ಚಿಕ್ಕ ಗಿಡಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು 80-90 ವೆರೈಟಿ ಈ ಭಾಗದಲ್ಲಿ ನಾನು ಈಗ ಅಪಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಯಾವುದು ಕೂಡ ಇದುವರೆಗೆ ಬಂದಿಲ್ಲ. 80-90 ವೆರೈಟಿನೂ ಸ್ವಲ್ಪ ವಿಶೇಷವಾದ ವೆರೈಟಿಗಳೇ ಇದಾವೆ ಇದರಲ್ಲಿ. ಎಕ್ಸಾಟಿಕ್ ವೆರೈಟಿ. ಎಕ್ಸಾಟಿಕ್ ಇದಾವೆ. ಮತ್ತೆ ಇಲ್ಲಿಯ ಕಮರ್ಷಿಯಲ್ ಇದಾವೆ, ಇಂಡಿಯಾದ ಬೇರೆ ಬೇರೆ ರಾಜ್ಯದ ಕಮರ್ಷಿಯಲ್ ಇದಾವೆ, ಮತ್ತೆ ಬೇರೆ ಬೇರೆ ದೇಶದ್ದು ವೆರೈಟಿನೂ ಇದಾವೆ. ಅದರಲ್ಲಿ ಕಮರ್ಷಿಯಲ್ ವೆರೈಟಿನೂ ಇದೆ, ಕೆಲವುದೆಲ್ಲ 1-1.5 kg ಆ ಥರ ಕಡಿಮೆ ವೆಯ್ಟ್ ಬರುವಂಥ ಪೈನಾಪಲ್ಗಳು ಇದಾವೆ. ಬಟ್ ನಾವು ಮಾಡಿರೋದು ಏನಂದ್ರೆ ಪೈನಾಪಲ್ ಕಲೆಕ್ಷನ್ ಮಾಡ್ಬೇಕಂತ ಹೇಳ್ಕೊಂಡು ಕೆಲವು ವೆರೈಟಿಗಳನ್ನು ನಾನು ಯಾವುದು ವೆರೈಟಿ ಒಳ್ಳೇದು ಡಿಫ್ರೆಂಟ್ ಸಿಗುತ್ತೆ ಅದನ್ನ ನಾನು ಕಲೆಕ್ಷನ್ ಮಾಡ್ತಾ. ಸರ್, ಇದರಲ್ಲಿ ಒಳ್ಳೆ ಹೆಸರು ಮಾಡಿರೋದು ಮತ್ತೆ ಒಳ್ಳೆ ಟೇಸ್ಟ್ ಇರೋ ವೆರೈಟಿ ಯಾವ್ದು ಸರ್? ಅಲ್ಲ, ಇದು ಪೈನಾಪಲ್ ಅಲ್ಲಿ 2 ಥರ ಆಗುತ್ತೆ. ಒಂದು ನಾನು ನೋಡಿದ್ದೆ, ನನ್ನಲ್ಲಿ ವಾಟರ್ ಮೆಲನ್ ಪೈನಾಪಲ್ ಮತ್ತೆ ಹನಿ ಪೈನಾಪಲ್ ಅಂತ ಹೇಳ್ಕೊಂಡು 2 ಆಗಿತ್ತು. ತುಂಬಾ ಸ್ವೀಟ್ ಇರುವಂತ ಪೈನಾಪಲ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಣ್ಣಾದವಾಗ ಹೊರಗಡೆಯಿಂದ ಬ್ಲಾಕ್ ಕಲರ್ ತಿರುಗತ್ತೆ. ಯಾಕೆಂದ್ರೆ ಸ್ವೀಟ್ ಜಾಸ್ತಿ ಆದ ಕೂಡಲೇ ಸಿಪ್ಪೆ ಬ್ಲಾಕ್ ಕಲರ್ ಅದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋಗಲ್ಲ. ಮತ್ತೊಂದು ಪೈನಾಪಲ್ ಒಂದು ಜನಗಳು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಜ್ಯೂಸ್ಗೋಸ್ಕರ. ಜ್ಯೂಸಿಗೆ ನಿಮ್ಗೆ ಹುಳಿ ಬೇಕು. ಹೌದು, ಬರೀ ಸ್ವೀಟ್ ಇದ್ರೆ ಅದು ಜ್ಯೂಸ್ ಚೆನ್ನಾಗ್ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಕಮರ್ಷಿಯಲ್ ಆಗಿ ಬೆಳಿಬೇಕಾದ್ರೆ ಇದುವರೆಗೆ ಬೆಳೀತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಮೊದಲು ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಒಂದು ಕ್ವೀನ್ ಅನ್ನುವ ವೆರೈಟಿನ ಜಾಸ್ತಿ ಬೆಳೀತಾ ಇದ್ರು. ನಮ್ಮ ಈ ಭಾಗದಲ್ಲಿ ಘಟ್ಟದ ಮೇಲೆ ಬೆಳಿಬೇಕಾದ್ರೆ ಜಾಸ್ತಿ ಬೆಳೀತಾ ಇರುವಂತದ್ದು ಒಂದು ರಾಜ ಅನ್ನೋ ವೆರೈಟಿ, ಕಿಂಗ್ ವೆರೈಟಿನ ಬೆಳೀತಾ ಇದ್ರು. ಇವಾಗ ಅದು ಅಂದ್ರೆ ಅಲ್ಲಲ್ಲಿ ಕೇರಳದಲ್ಲಿ ನಾನು ಸ್ವಲ್ಪ ಕೇಳಿದ್ದೀನಿ. ಮತ್ತೆ ನಮ್ಮಲ್ಲಿ ಯಾರಾದರೂ ಒಬ್ಬೊಬ್ಬರು MD2 ಅನ್ನುವ ಒಂದು ಕಮರ್ಷಿಯಲ್ ವೆರೈಟಿನ ಬೆಳೀತಾ ಇದ್ದಾರೆ. ಅವು ನಿಜವಾದ ಕಮರ್ಷಿಯಲ್ ವೆರೈಟಿಗಳು. ಇದರಲ್ಲಿ ಕಮರ್ಷಿಯಲ್ ವೆರೈಟಿ ನಾನು ಹೇಳಿದ್ದು, ನಾನು ಇದುವರೆಗೆ ಟೆಸ್ಟ್ ಮಾಡಿ ನೋಡಿರೋದ್ರಲ್ಲಿ ಮಾಡಿದ್ರೆ ಹ್ಯಾಂಡ್ ಪುಲ್ ಮಾಡ್ಲಿಕ್ಕೆ ಬರ್ತದೆ, ಮತ್ತೆ ಹ್ಯಾಂಡ್ ಪುಲ್ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಇನ್ನು ಉಳಿದಿರೋ ವೆರೈಟಿಗಳನ್ನ ಇದು ತುಂಬಾ ವರ್ಷಗಳು ಬೇಕಾಗತ್ತೆ. ಅಂದ್ರೆ 1-2 ವರ್ಷದಲ್ಲಿ ಇದು ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ. MD2 ಯಾವ ತರ ಇವಾಗ ಜನಗಳಿಗೆ ಗೊತ್ತಾಗಿ ಈಗ ಬೆಳೀತಾ ಇದ್ದಾರೆ, ಅದೇ ತರ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಅದನ್ನ ರಿಸರ್ಚ್ ಮಾಡಿ ಅದನ್ನ ಮಾಡ್ಕೊಳ್ಬೇಕು. ಬಿಟ್ರೆ ಈ ವೆರೈಟಿಗಳನ್ನ ಕಮರ್ಷಿಯಲ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಸ್ವೀಟ್ ಜಾಸ್ತಿ ಇರುವಂತ ಪೈನಾಪಲ್ಗಳು ತುಂಬಾ ಇದಾವೆ. ಆದ್ರೆ ಸ್ವೀಟ್ ಜಾಸ್ತಿ ಇರೋದು ನೀವು ಮಾರ್ಕೆಟ್ ಅಲ್ಲಿ ಅದು ಕೆಡುವ ಚಾನ್ಸ್ ಜಾಸ್ತಿ ಇರುತ್ತೆ. ಸರ್, ವಿಶೇಷವಾಗಿ ಈ ಪೈನಾಪಲ್ ಯಾವ ಮಣ್ಣಿಗೆ ಸೂಕ್ತ, ಯಾವ ಏರಿಯಾಕ್ಕೆ ಸೂಕ್ತ? ಪೈನಾಪಲ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ನಾನು 2 ಥರದ ವಿಡಿಯೋ ನೀವು ಮಾಡಿದ್ದೀರಿ. ಈ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಹೇಳ್ತೀನಿ, ಇಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಸಾಗರ ಬನವಾಸಿ ಭಾಗದಲ್ಲಿ ನಮ್ಮ ಘಟ್ಟದ ಮೇಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ಬರ್ತಾ ಇದೆ, ಆದ್ರೂ ನಮ್ಮ ಕೋತಿಗಳ ಕಾಟದಿಂದಾಗಿ ಈ ಭಾಗದಲ್ಲಿ ಯಾವುದೇ ರೈತರುಗಳು ಟ್ರೈ ಮಾಡಿಲ್ಲ. ಸೌತ್ ಕೆನರಾದಲ್ಲಿ ಬೆಳೀತಾ ಇದ್ದಾರೆ, ಅಲ್ಲಿದೆ ವೆರೈಟಿಗಳಿದಾವೆ, ಅಲ್ಲೂ ಚೆನ್ನಾಗಿ ಬರ್ತಾ ಇದೆ. ಹಾಗಂತೇಳಿ ನಿಮ್ಗೆ ಎಲ್ಲಿ ಬೇಕಾದ್ರೂ ಬರ್ತದೆ ಪೈನಾಪಲ್, ಬರಲ್ಲ ಅಂತ ಹೇಳಲ್ಲ. ಪೈನಾಪಲ್ ಸೈಜ್ ಇದೆಯಲ್ಲ, ನಿಮ್ಗೆ ಏರಿಯಾ ಚೇಂಜ್ ಆದಾಗೆ
ಎಲ್ಲ ಏನಂದ್ರೆ ಎಲ್ಲ ಹೇಳ್ತಾರೆ ಎಲ್ಲಿ ಬೇಕಾದ್ರೂ ಬರ್ತದೆ ಅಂತ ಹೇಳಿ. ಆ ಸೈಜ್ ಚಿಕ್ಕದಾದವಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನಾಗ್ತದೆ ಎಕರೆವಾರು ಬೆಳೆದವಾಗ ಲಾಸ್ ಆಗ್ತದೆ. ಸರ್ ಇದಕ್ಕೂ ಕೀಟ ರೋಗ ಸಮಸ್ಯೆ ಇದೆ ಅಂತ ಸರ್? ಇಲ್ಲ, ಇದಕ್ಕೇನಂತ ಹೇಳಿದ್ರೆ ಕಾಡು ಪ್ರಾಣಿಗಳ ಹಣ್ಣು ಅಥವಾ ಕಾಯಿ ಕಿತ್ಕೊಂಡು ಹೋಗುವ ಹಾವಳಿ ಬಿಟ್ರೆ ಬೇರೆ ಯಾವ್ದು ಏನು ಸಮಸ್ಯೆಗಳು ಬರಲ್ಲ. ಈಜಿಯಾಗಿ ಬೆಳಿಬಹುದು. ಈಸಿಯಾಗಿ ಬೆಳೆಯುವಂತ ಬೆಳೆಯೇ ಇದು. ಇದರಲ್ಲಿ ಏನು ನಿಮ್ಗೆ ಆ ತರದ್ ಯಾವ್ದು ಸಮಸ್ಯೆಗಳು ಬರಲ್ಲ. ಬಟ್ ಇದರಲ್ಲಿ ಬೆಳಿಬೇಕಂತ ಹೇಳಿದ್ರೆ ಪೈನಾಪಲ್ದು ವೆರೈಟಿಗಳ ಬಗ್ಗೆ ನಮ್ಗೆ ಯಾವ್ದು ಸೂಕ್ತ ಅಂತ ನೋಡ್ಕೊಂಡು ಕಮರ್ಷಿಯಲ್ ಬೆಳೆಯೋರು ಬೆಳಿಬಹುದು. ಅದೇ ಮನೆಗಾದ್ರೆ ನೀವು ಯಾವುದೇ ವೆರೈಟಿ ಬೆಳ್ಕೊಂಡ್ರು ಅದರಿಂದ ಲಾಸ್ ಅಂತೂ ಆಗೋದಿಲ್ಲ ಅದರಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.